ಅಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಕುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ಧಿಯೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ಮೇದುಭೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದ 13ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕ. ಕೇಳಿಸ್ತಾ ಇದೆ ಅಲ್ವಾ? 15ನೇ ಶ್ಲೋಕ. ಸಚಕ್ಷುಸ್ಸೂತಮಾಕೂತ್ಯಾಂ ಪತ್ನ್ಯಾಂ ಮನು ಮವಾಪಃ ಮನೋರಸೂತ ಮಹಿಷಿ ವೈರಾಜಾ ನಡ್ವಲಾಸುತಾನ್ ಕುರುಕುತ್ಸಂ ತ್ರಿತಂ ದ್ಯುಮ್ನಂ ಸತ್ಯವಂತಂ ಋತವ್ರತಂ ಅಗ್ನಿಷ್ಟೋಮಮತೀರಾತ್ರಂ ಸುದ್ಯುಮ್ನಂ ಶಿಬಿಮುಲ್ಮುಖಂ. ಧ್ರುವ ಮಹಾರಾಜನಿಗೆ ಮಗನಾಗಿರ್ತಕ್ಕಂತಹ ವತ್ಸರನ ಬಗ್ಗೆ ಹೇಳ್ತಾ ಬಂದ್ರು. ವತ್ಸರನಿಗೆ ಸ್ವರ್ವೀಥಿ ಎಂಬುವಳಲ್ಲಿ 6 ಜನ ಮಕ್ಕಳು, ಪುಷ್ಪಾರ್ಣ, ತಿಗ್ಮಕೇತು, ಈಶಾ, ಊರ್ಜಾ, ವಸು, ಜಯ ಅಂತ. ಅದರಲ್ಲಿ ಪುಷ್ಪಾರ್ಣನಿಗೆ 2 ಹೆಂಡತಿಯರು, ಪ್ರಭಾ ಮತ್ತು ದೋಷ ಅಂತ. ಅದರಲ್ಲಿ ಪ್ರಭಾಳಲ್ಲಿ ಪ್ರಾತಃ, ಮಧ್ಯಂದಿನ ಮತ್ತು ಸಾಯಂ ಎಂಬ ಹೆಸರಿನ 3 ಜನ ಮಕ್ಕಳು ಪುಷ್ಪಾರ್ಣನಿಗೆ ಪ್ರಭಾಳಲ್ಲಿ. 2ನೇವಳಾದಂತಹ ದೋಷ ಎಂಬುವಳಲ್ಲಿ ಪುಷ್ಪಾರ್ಣನಿಗೆ ಪ್ರದೋಷ, ನಿಶೀಥ, ವ್ಯುಷ್ಟಿ ಎಂಬುದಾಗಿ 3 ಜನ ಮಕ್ಕಳು. ಅದರಲ್ಲಿ ವ್ಯುಷ್ಟಿ ಪುಷ್ಕರಣಿ ಎಂಬುವಳಲ್ಲಿ ಸರ್ವತೇಜ ಎಂಬ ಮಗನನ್ನ ಪಡೆದ ಅಂತ ಅಲ್ಲಿವರೆಗೆ ನಾವು ನಿನ್ನೆ ದಿವಸ ನೋಡಿದ್ದೇವೆ. ವ್ಯುಷ್ಟಿ, ಪುಷ್ಕರಣಿ ಇವರಿಬ್ಬರ ಮಗನಾಗಿರ್ತಕ್ಕಂತಹ ಸರ್ವತೇಜ ಅಂತನ್ನವನು ಆಕೂತಿ ಎಂಬ ತನ್ನ ಹೆಂಡತಿಯಲ್ಲಿ ಚಕ್ಷು ಎಂಬ ಒಬ್ಬ ಮಗನನ್ನ ಪಡೆದನಂತೆ. ಚಕ್ಷು ಅಂತಕ್ಕಂಥವನು
ಚಾಕ್ಷುಷ ಮನ್ವಂತರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು, ಚಾಕ್ಷುಷ ಮನ್ವಂತರ ಪ್ರವರ್ತಕನಾದ ಚಕ್ಷು ಎಂಬ ಮಗನನ್ನ ಪಡೆದವಳು ಆಕೂತಿ ಮತ್ತು ಈ ಸರ್ವತೇಜ. ಸರ್ವತೇಜನ ಹೆಂಡತಿ ಆಕೂತಿಯಲ್ಲಿ ಹುಟ್ಟಿದವನೇ ಚಕ್ಷು. ಇವನೇ ಮುಂದೆ ಚಾಕ್ಷುಷ ಮನ್ವಂತರ ಪ್ರವರ್ತಕನಾಗ್ತಾನೆ. ಆ ಚಾಕ್ಷುಷ ಮನು ಏನಿದ್ದಾನೆ, ಚಾಕ್ಷುಷ ಮನ್ವಂತರಾಧಿಪತಿಯಾಗಿರ್ತಕ್ಕಂತಹ ಚಾಕ್ಷುಷ ಮನು, ಅವನಿಗೆ ವಿರಾಜ ಎಂಬುದಾಗಿ ಒಬ್ಬ ಹೆಂಡತಿ. ಆ ವಿರಾಜನ ಮಗಳಾಗಿರ್ತಕ್ಕಂಥವಳು ನಡ್ವಲ ಎಂಬುದಾಗಿ. ಚಾಕ್ಷುಷ ಮನು ಮತ್ತು ವಿರಾಜ, ಆ ಇವರಿಬ್ಬರ ಮಗಳು ನಡ್ವಲಾದೇವಿ. ಆ ನಡ್ವಲ ಎಂಬ ದೇವಿಯಲ್ಲಿ 10 ಜನ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ 10 ಜನ ಮಕ್ಕಳ ಹೆಸರನ್ನ ಇಲ್ಲಿ ಭಾಗವತ ತಿಳಿಸ್ತಾ ಇದೆ. ಕುರುಕುತ್ಸಂ ತ್ರಿತಂ ದ್ಯುಮ್ನಂ ಸತ್ಯವ್ರಂತಂ ಋತವ್ರತಂ ಅಗ್ನಿಷ್ಟೋಮಂ ಅತೀರಾತ್ರಂ ಸುದ್ಯುಮ್ನಂ ಶಿಬಿಂ ಉಲ್ಮುಖಂ ಅಂತ ಇದು 10 ಜನ ಹೆಸರು. ಕುರುಕುತ್ಸ, ತ್ರಿತ, ದ್ಯುಮ್ನ, ಸತ್ಯವಾನ್, ಋತವ್ರತ, ಅಗ್ನಿಷ್ಟೋಮ, ಅತೀರಾತ್ರ, ಸುದ್ಯುಮ್ನ, ಶಿಬಿ, ಉಲ್ಮುಖ ಅಂತ ಈ 10 ಜನ ಮಕ್ಕಳು ನಡ್ವಲಾದೇವಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು. ಚಾಕ್ಷುಷ ಮನ್ವಂತರ ಅಧಿಪತಿಯಾದ ಚಕ್ಷು ಮತ್ತು ವಿರಾಜನ ಮಗಳಾಗಿರ್ತಕ್ಕಂತಹ ನಡ್ವಲಾದೇವಿಯಲ್ಲಿ ಹುಟ್ಟಿರ್ತಕ್ಕಂತಹ 10 ಜನ ಮಕ್ಕಳು ಇವರು. ಸಚಕ್ಷು ಸೂತಮಾಕೂತ್ಯಾಂ ಪತ್ಯಾಂ ಮನುರವಾಪಃ ಮನೋರಸೂತ ಮಹಿಷಿ ವೈರಾಜ ನಡ್ವಲಾಸುತಾನ್ ಕುರುಕುತ್ಸಂ ತ್ರಿತಂ ದ್ಯುಮ್ನಂ ಸತ್ಯವ್ರತ ಮೃತವ್ರತಂ ಅಗ್ನಿಷ್ಟೋಮಮತೀರಾತ್ರಂ ಸುದ್ಯುಮ್ನಂ ಶಿಬಿಮುಲ್ಮುಖಂ ಉಲ್ಮುಖೋ ಜನಯತ್ ಪುತ್ರಾನ್ ಪುಷ್ಕರಿಣ್ಯಾಂ ಷಡುತ್ತಮಾನ್ ಮನೋರಸೂತ ಮಹಿಷಿ ಅಲ್ಲ ಉಲ್ಮುಖೋ ಜನಯತ್ ಪುತ್ರಾನ್ ಪುಷ್ಕರಿಣ್ಯಾಂ ಷಡುತ್ತಮಾನ್ ಅಂಗಂ ಸುನಾಸಮಾಖ್ಯಾತಿಂ ಕ್ರತುಮಾಂಗಿರಸಂ ಗಯಂ. ಈ 10 ಜನ ಮಕ್ಕಳೇನು ಹೇಳಿದ್ರು, ನಡ್ವಲಾದೇವಿಯ ಮಕ್ಕಳು 10 ಜನ. ಅದರಲ್ಲಿ ಕೊನೆ ಮಗನ ಹೆಸರು ಉಲ್ಮುಖ ಅಂತ. ಆ ಉಲ್ಮುಖ ಪುಷ್ಕರಿಣಿ ಎಂಬ ತನ್ನ ಪತ್ನಿಯಲ್ಲಿ 6 ಜನ ಮಕ್ಕಳನ್ನ ಪಡೆದ ಅಂತ ಹೇಳ್ತಾ ಇದ್ದಾರೆ. ನಡ್ವಲಾದೇವಿಯ ಕೊನೆ ಮಗನಾದ ಉಲ್ಮುಖ, ಆ ಉಲ್ಮುಖನ ಹೆಂಡತಿ ಪುಷ್ಕರಿಣಿ ಅಂತ, ಅವಳಲ್ಲಿ 6 ಜನ ಮಕ್ಕಳು. ಉಲ್ಮುಖ ಷಡುತ್ತಮಾನ್ ಪುಷ್ಕರಿಣ್ಯಾಂ ಪುತ್ರಾನ್ ಅಜನಯತ್. ಉಲ್ಮುಖ ಎಂಬತಕ್ಕಂಥವನು ಒಳ್ಳೆ ಉತ್ತಮರಾಗಿರ್ತಕ್ಕಂತಹ 6 ಜನ ಮಕ್ಕಳನ್ನ ಪುಷ್ಕರಿಣಿಯಲ್ಲಿ ಪಡೆದ. ಯಾರು ಆ 6 ಜನ ಅಂದ್ರೆ ಅಂಗಂ ಸುನಾಸಂ ಆಖ್ಯಾತಿಂ ಕ್ರತುಂ ಆಂಗಿರಸಂ ಗಯಂ ಅಂತ. ಅಂಗ, ಸುನಾಸ, ಆಖ್ಯಾತಿ, ಕ್ರತು, ಆಂಗಿರಸ ಮತ್ತು ಗಯ, ಈ 6 ಜನ ಒಳ್ಳೆ ಉತ್ತಮರಾದ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಷಡುತ್ತಮಾನ್ 6 ಜನ ಮಕ್ಕಳನ್ನ ಪುಷ್ಕರಿಣಿ ಎಂಬುವಳಲ್ಲಿ ಉಲ್ಮುಖ ಪಡೆದಿದ್ದಾನೆ. ಉಲ್ಮುಖೋ ಜನಯತ್ ಪುತ್ರಾನ್ ಪುಷ್ಕರಿಣ್ಯಾಂ ಷಡುತ್ತಮಾನ್ ಅಂಗಂ ಸುನಾಸಮಾಖ್ಯಾತಿಂ ಕ್ರತುಂ ಆಂಗಿರಸಂ ಗಯಂ ಸುನೀತಾಂಗಸ್ಯ ಯಾ ಪತ್ನಿ ಸುಷುವೆ ವೇನಮುದ್ಬಣಂ ಯದ್ದೌಶೀಲ್ಯಾತ್ ಸ ರಾಜರ್ಷಿಃ ನಿರ್ವಿಣ್ಣೋ ನಿರಗಾತ್ ಪುರಾತ್. ಈ 6 ಜನ ಮಕ್ಕಳೇನಿದ್ದಾರೆ, ಅಂಗ, ಸುನಾಸ, ಆಖ್ಯಾತಿ, ಕ್ರತು, ಆಂಗಿರಸ, ಗಯ ಎಂಬುದಾಗಿ. ಅದರಲ್ಲಿ ಮೊದಲನೇವನು ಅಂಗರಾಜ. ಉಲ್ಮುಖ ಮತ್ತು ಪುಷ್ಕರಿಣಿಯ ಮಗ ಅಂಗರಾಜ. ಇವನ ಕಥೆ ಮುಂದೆ ಸ್ವಲ್ಪ ವಿಸ್ತಾರವಾಗಿ ಭಾಗವತ ಹೇಳ್ತದೆ.
ಈ ಅಂಗರಾಜನ ಹೆಂಡತಿ ಸುನೀತ ಅಂತ. ಇಲ್ಲಿ ಈ ಅಂಗರಾಜನ ಬಗ್ಗೆ ಸ್ವಲ್ಪ ಮಾತ್ರ ಸಂಕ್ಷಿಪ್ತವಾಗಿ ತಿಳಿಸಿ ಮುಂದೆ ಅಂಗರಾಜನ ವಿಸ್ತಾರವಾದ ಚರಿತ್ರೆ ಭಾಗವತ ಮುಂದೆ ಹೇಳ್ತದೆ. ಅಂಗ ಈ ರಾಜನ ಹೆಂಡತಿ ಸುನೀತ ಎಂಬುದಾಗಿ, ಆ ಸುನೀತ ಮತ್ತು ಅಂಗರಾಜ ಏನಿದ್ದಾನೆ ಇವರಿಬ್ಬರ ಮಗನಾಗಿ ವೇನ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಅಂಗರಾಜನ ಹೆಂಡತಿಯಾದ ಸುನೀತೆಯಲ್ಲಿ ಹುಟ್ಟಿದ ದುಷ್ಟ ಸ್ವಭಾವದ ಮಗ ಇವನು. ವೇನ ಅಂತ ಇವನಿಗೆ ಹೆಸರು. ಅಸುರ ಸ್ವಭಾವದವನು. ಅಂತಹ ಮಗನನ್ನ ಹಿಡಿತಾಳೆ ಸುನೀತ ಎಂಬತಕ್ಕಂಥವಳು. ಈ ವೇನ ಎಷ್ಟು ದುಷ್ಟನಾಗಿದ್ದ ಅಂತಂದ್ರೆ, ಯದ್ ದೌಶೀಲ್ಯಾತ್ ಸ ರಾಜರ್ಷಿ ನಿರ್ವಿಣ್ಣೋ ನಿರಗಾತ್ ಪುರಾತ್ ಅಂತಾರೆ. ಆ ಮಗನಾದ ವೇನನ ದುರ್ನಡತೆಯನ್ನ ತಡಿಲಿಕ್ಕೆ ಆಗದೆ ಅದರಿಂದ ಹೇಸಿಗೆಯನ್ನ ಪಡೆದು ರಾಜರ್ಷಿಯಾದ ಅಂಗರಾಜ ಊರೇ ಬಿಟ್ಟು ಹೋಗಿಬಿಟ್ನಂತೆ. ತನ್ನ ಮಗನಾದ ವೇನನ ಉಪಟಳವನ್ನ ತಾಳ್ಲಿಕ್ಕಾಗದೆ ಸ್ವತಃ ತಂದೆ ಅಂಗರಾಜ ಊರೇ ಬಿಟ್ಟು ಹೋದ. ಅಷ್ಟು ದುಷ್ಟನಾಗಿದ್ದ ಈ ವೇನ ಅಂತ ಹೇಳ್ತಾ ಇದ್ದಾರೆ. ವೇನ ಕೇವಲ ಜನರಿಗೆ ಮಾತ್ರ ತೊಂದರೆಯನ್ನ ಉಂಟು ಮಾಡ್ತಾ ಇರೋನಲ್ಲ, ಸ್ವತಃ ತಂದೆ ತಾಯಿಗಳಿಗೂ ಅವನು ಪೀಡೆಯನ್ನ ಉಂಟು ಮಾಡ್ತಾ ಇದ್ದ. ವೇನ ಅನ್ನೋ ಶಬ್ದಕ್ಕೆ ಪೀಡೆ ಅಂತಾನೆ ಅರ್ಥ. ಹಾಗಾಗಿ ಅವನ ಪೀಡೆಯನ್ನ ತಾಳ್ಲಿಕ್ಕಾಗದೆ ರಾಜರ್ಷಿ, ಒಳ್ಳೆ ರಾಜರ್ಷಿಯಾಗಿರ್ತಕ್ಕಂತಹ ಅಂಗರಾಜ ಊರನ್ನೇ ಬಿಟ್ಟು, ತನ್ನ ಪಟ್ಟಣವನ್ನೇ ಬಿಟ್ಟು ಹೊರಗೆ ಹೋಗಿದ್ದ. ಅಂತಹ ಕೆಟ್ಟ ಸ್ವಭಾವದವನು ಈ ಅಂಗ ರಾಜನ ಮಗ ವೇನ. ಅಂತಹ ವೇನನನ್ನ ಹಡೆದವಳು ಸುನೀತ. ಸುನೀತಾಂಗಸ್ಯ ಯಾ ಪತ್ನಿ ಸುಷುವೆ ವೇನಮುದ್ಬಣಂ. ಉದ್ಬಣಂ ಅಂತನೂ ಇದೆ, ಉಲ್ಬಣಂ ಅಂತ ಕೂಡ ಪಾಠ ಇದೆ. ಅದು ಅಸುರ ಅಂತ ಅರ್ಥ. ಉಲ್ಬಣ ಅಂದ್ರೆ ಅಸುರ ಅಂತ ಅರ್ಥ. ಉಲ್ಬಣಂ ಅಸುರ ಪ್ರಕೃತಿಂ ಅಂತಾನೆ ವಿಜಯಧ್ವಜ ತೀರ್ಥರು ಉಲ್ಬಣ ಅಂತಾನೆ ತಗೊಂಡಿದ್ದಾರೆ. ಯಾದವಾರ್ಯರು ಕೂಡ ಉಲ್ಬಣಂ ಅಸುರಂ ಅಂತ ಬರೀತಾರೆ. ಹಾಗಾಗಿ ಅದನ್ನ ಉಲ್ಬಣ ಅಂತಾನೆ ಮಾಡ್ಕೊಂಡು ಬಿಡೋಣ. ಸುಷುವೆ ವೇನಮುಲ್ಬಣಂ ಯದ್ದೌಶೀಲ್ಯಾತ್ ಸ ರಾಜರ್ಷಿ ನಿರ್ವಿಣ್ಣೋ ನಿರಗಾತ್ ಪುರಾತ್ ಯಮಂಗಶೇ ಕುಪಿತಾಃ ವಾಗ್ವಜ್ರಾ ಮುನಯ ಕಿಲ ಗತಾಸೋಸ್ತಸ್ಯ ಭೂಯಸ್ತೆ ಮಮಂಥುರ್ದಕ್ಷಿಣಂ ಕರಂ. ಈ ಅಂಗರಾಜ ತನ್ನ ಮಗನ ತೊಂದರೆಯನ್ನ ತಾಳ್ಲಿಕ್ಕಾಗದೆ ಊರೇ ಬಿಟ್ಟು ಹೋಗಿಬಿಟ್ಟ. ಇವನೇ ರಾಜನಾಗಿ ಬಿಟ್ಟ. ವೇನ ದುಷ್ಟ ಸ್ವಭಾವದವನು. ಅವನ ಆಳ್ವಿಕೆಯಲ್ಲಿ ಎಲ್ಲ ಕಡೆಯಲ್ಲಿ ಪೀಡೆಗಳು, ತೊಂದರೆಗಳು ಉಂಟಾಯ್ತು. ಲೋಕ ಕ್ಷಾಮ ಉಂಟಾಯ್ತು. ಅದನ್ನ ಮುಂದೆ ವಿಸ್ತಾರವಾಗಿ ವರ್ಣನೆ ಮಾಡ್ತದೆ ಭಾಗವತ. ಆವಾಗ ಋಷಿಮುನಿಗಳಿಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಋಷಿಮುನಿಗಳಿಗೆಲ್ಲ ಕೋಪ ಬಂತು ಈ ರಾಜನ ಮೇಲೆ. ಅವರು ವಜ್ರಾಯುಧದಂತೆ, ಅವರ ಮಾತೆ ಅಷ್ಟು ಶಕ್ತಿ. ಋಷಿಮುನಿಗಳು ಮಾತಾಡಿದರೆ ಸಾಕು, ಆ ಮಾತಿಗೆ ಅಷ್ಟು ಶಕ್ತಿ ಇದೆ. ಅವರ ಶಾಪ ವಾಕ್ ಶಕ್ತಿ, ವಾಗ್ವಜ್ರಾಹ ಅಂತ ಹೇಳ್ತಾರೆ. ಮಾತು ಎಂಬ ವಜ್ರಾಯುಧ, ಅಂತಹ ವಜ್ರಾಯುಧದಂತೆ ಶಕ್ತಿ ಉಳ್ಳಂತದ್ದು ಅವರ ಮಾತು. ಅಂತಹ ಆ ಋಷಿಮುನಿಗಳೆಲ್ಲ ವೇನನಿಗೆ ಶಾಪ ಕೊಟ್ಟು ಬಿಟ್ರು. ಕುಪಿತಾಹ ಶೇಪುಹು ವಾಗ್ವಜ್ರಾಮುನಯ ಅಂತ. ವಜ್ರಾಯುಧದಂತೆ ಬಹಳ ಶಕ್ತಿ ಉಳ್ಳಂತಹ ಮಾತುಗಳು, ಅಂತಹ ಮಾತು ಉಳ್ಳಂತಹ ಆ ಋಷಿ ಮುನಿಗಳೆಲ್ಲ ಕೋಪದಿಂದ ವೇನನಿಗೆ ಶಾಪ ಕೊಟ್ಟಿದ್ದಾರೆ. ಆ ಶಾಪದಿಂದಲೇ ಅವನು ಸತ್ತೋಗಿಬಿಟ್ಟ. ಅವರ ಮಾತು ಎಂಬ ವಜ್ರಾಯುಧದಿಂದಲೇ
ಆ ಶಾಪದಿಂದ ವೇನ ಸತ್ತು ಹೋಗ್ತಾನೆ. ಅವನಿಗೆ ಮಕ್ಕಳಾಗಿರೋದಿಲ್ಲ. ಅವಾಗ ವೇನನಿಗೆ ಇನ್ನೂ ಮಕ್ಕಳಾಗಿರೋದಿಲ್ಲ. ಅವಾಗ್ಲೇನೆ ಅವನನ್ನ ಶಾಪದಿಂದ ಕೊಂದು ಬಿಡ್ತಾರೆ ಋಷಿಮುನಿಗಳು. ಆಮೇಲೆ ಮತ್ತೆ ರಾಜ್ಯಭಾರ ಮಾಡ್ಲಿಕ್ಕೆ ಒಬ್ಬ ಮಗ ಬೇಕು ಅಂತ ಹೇಳಿ ಅವನ ಬಲಗಡೆ ತೋಳನ್ನ ಮಥನ ಮಾಡ್ತಾರೆ. ತೋಳನ್ನ ಮಥನ ಮಾಡ್ತಾರೆ. ಕೈ ತೋಳು. ಮಮಂತುರ್ ದಕ್ಷಿಣಂ ಕರಂ. ಕೈಯ ತೋಳೇನಿದೆ ಅದನ್ನ ಮುನಿಗಳೆಲ್ಲ ಮಥನ ಮಾಡಿದರಂತೆ. ಯಮಂಗಶೇ ಕುಪಿತಾಹ ವಾಗ್ವಜ್ರ ಮುನಯ ಕಿಲ ಗತಾಸೋಸ್ತಸ್ಯ ಭೂಯಸ್ತೆ ಮಮಂತುರ್ ದಕ್ಷಿಣಂ ಕರಂ. ಸತ್ತ ವೇನನ ಬಲಗೈ ತೋಳನ್ನ ಮಥನ ಮಾಡಿದ್ರು ಋಷಿಮುನಿಗಳು. ಅರಾಜಕೇತು ಭೂಲೋಕೆ ದಸ್ಯುಭು ಪೀಡಿತಾ ಪ್ರಜಾಃ ಜಾತೋ ನಾರಾಯಣಾಂಶೇನ ಪೃಥು ಪರಾಕ್ರಮಃ. ಯಾಕೆ ಈ ರೀತಿ ಮಥನ ಮಾಡಿದ್ರು? ಸತ್ತ ಆ ವೇನನ ಕೈ ತೋಳನ್ನ ಮಥನ ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿಂದ ಒಬ್ಬ ಉತ್ತಮನಾದ ಮಗನನ್ನ ಹುಟ್ಟಿಸ್ಬೇಕು ಅಂತ. ಯಾಕೆ ಅಂದ್ರೆ ದೇಶದಲ್ಲಿ ರಾಜ ಇಲ್ಲ ಅಂತಾದ್ರೆ ಅರಾಜಕತೆ ಉಂಟಾಗಿ ದರೋಡೆಕೋರರು, ಕಳ್ಳರು ಪ್ರಜೆಗಳನ್ನ ಪೀಡಿಸ್ತಾರೆ. ದೇಶ ಚೆನ್ನಾಗಿರಬೇಕು ಅಂತಾದ್ರೆ ಆ ದೇಶವನ್ನ ಆಳ್ತಕ್ಕಂತಹ ರಾಜ ಅವನು ರಕ್ಷಣೆ ಮಾಡ್ತಾ ಇರಬೇಕು. ಇಲ್ಲದೆ ಇದ್ರೆ ಅರಾಜಕತೆಯಿಂದ ದೇಶ ಹಾಳಾಗಿ ಬಿಡುತ್ತದೆ. ಒಳ್ಳೆ ಉತ್ತಮನಾದ ರಾಜ ಇದ್ರೆ ಮಾತ್ರ ದೇಶ ಚೆನ್ನಾಗಿ ಮುಂದುವರಿತದೆ. ಇಲ್ಲದೆ ಇದ್ರೆ ದಸ್ಯುಭಿಹಿ ಪೀಡಿತಾಹ ಪ್ರಜಾಹ, ಕಳ್ಳರು ದರೋಡೆಕೋರರೆಲ್ಲ ಪ್ರಜೆಗಳನ್ನ ಆಕ್ರಮಣ ಮಾಡ್ತಾರೆ, ಪೀಡಿಸ್ತಾರೆ. ಹಾಗಾಗಬಾರದು ಅಂತ ದೂರಾಲೋಚನೆಯನ್ನ ಮಾಡಿ ಮುನಿಗಳೆಲ್ಲ ಆ ವೇನನ ಬಲಗೈಯನ್ನ ತೋಳನ್ನ ಮಥನ ಮಾಡಿದ್ರು. ಮಥನ ಮಾಡಿದಾಗ ಅಲ್ಲಿಂದ ಒಳ್ಳೆ ಉತ್ತಮನಾದಂತಹ ಮಗ ಹುಟ್ಟಿದ್ದಾನೆ. ಅವನ ಹೆಸರೇ ಪೃಥು ಎಂಬುದಾಗಿ. ಭಗವಂತನ ರಾಜರಾಜೇಶ್ವರ ಎಂಬ ರೂಪ ವಿಶೇಷವಾಗಿ ಈ ಪೃಥು ಮಹಾರಾಜನಲ್ಲಿ ಆಗಿತ್ತಂತೆ. ನಾರಾಯಣಾಂಶೇನ ಜಾತಃ ಅಂತ ಹೇಳ್ತಾರೆ. ನಾರಾಯಣನ ಅಂಶದಿಂದಲೇ ಹುಟ್ಟಿದವನಂತೆ. ನಾರಾಯಣನ ಅಂಶ ಅಂತಂದ್ರೆ ಎಲ್ಲಾ ರಾಜರಲ್ಲಿಯೂ ಕೂಡ ನಾರಾಯಣನ ರಾಜರಾಜೇಶ್ವರ ಎಂಬ ರೂಪದ ಆವೇಶ ಇರ್ತದೆ ಸ್ವಲ್ಪ ಮಟ್ಟಿಗೆ. ಆದರೆ ಈ ಪೃಥು ಮಹಾರಾಜನಲ್ಲಿ ವಿಶೇಷವಾಗಿ ಆವೇಶ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂತಹ ವಿಶೇಷವಾದ ನಾರಾಯಣನ ರಾಜರಾಜೇಶ್ವರ ರೂಪದ ಆವೇಶದಿಂದ ಕೂಡಿರ್ತಕ್ಕಂತಹ ಮಹಾಪರಾಕ್ರಮಿಯಾದ ಮಗ ಪೃಥು, ಅವನು ಅಲ್ಲಿ ಆವಿರ್ಭಾವಗೊಂಡಿದ್ದಾನೆ. ಆ ಕೈಯನ್ನ ಮಥನ ಮಾಡಿದ್ರಿಂದ ವೇನನ ಮಗ ಎಂಬುದಾಗಿ ಕರೆಸ್ಕೊಂಡು ವೇನನ ಮಗನಾಗಿ ಪೃಥು ಎಂಬ ಹೆಸರಿನಿಂದ ಪೃಥು ಪರಾಕ್ರಮ, ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ರಾಜರಾಜೇಶ್ವರ ರೂಪ ಭಗವಂತನ ರೂಪದ ಆವೇಶದಿಂದ ಕೂಡಿರ್ತಕ್ಕಂಥವನು. ಅವನು ಈ ವೇನನಿಗೆ ಮಗನಾಗಿ ವೇನನ ಬಲಗೈಯನ್ನ ಮಥನ ಮಾಡಿದಾಗ ಋಷಿಮುನಿಗಳಿಂದ ಹುಟ್ಟಿದವನು. ಅರಾಜಕೇತು ಭೂಲೋಕೆ ದಸ್ಯುಭು ಪೀಡಿತಾ ಪ್ರಜಾಃ ಜಾತೋ ನಾರಾಯಣಾಂಶೇನ ಪೃಥು ಪರಾಕ್ರಮಃ. ವಿದುರೌವಾಚ ತಸ್ಯ ಶೀಲನಿಧೇ ಸಾಧೋಃ ಬ್ರಹ್ಮಣ್ಯಸ್ಯ ಮಹಾತ್ಮನಃ ರಾಜ್ಞಃ ಕಥಮಭೂತ್ ದುಷ್ಟಾ ಪ್ರಜಾ ಯದ್ವಿಮನಾಯಯೌ. ಇಷ್ಟು ವಿಷಯವನ್ನ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇರುವಾಗ ಮಧ್ಯದಲ್ಲಿ ವಿದುರನಿಗೆ ಒಂದು ಪ್ರಶ್ನೆ ಬರ್ತದೆ. ವಿದುರ,
ಮೈತ್ರೇಯರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮೈತ್ರೇಯರೇ, ಅಂಗರಾಜನ ಕಥೆಯನ್ನ ನೀವು ನನಗೆ ಹೇಳ್ತಾ ಇದ್ದೀರಿ. ಅಂಗರಾಜ ಒಳ್ಳೆ ಪ್ರಜ್ಞಾವಂತ, ಒಳ್ಳೆ ನಡತೆ ಉಳ್ಳವನು, ಬ್ರಾಹ್ಮಣರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥವನು, ಒಳ್ಳೆ ಮಹಾತ್ಮ. ಅಂತಹ ಉತ್ತಮನಾದ ಅಂಗರಾಜನಿಗೆ ಇಂಥ ಕೆಟ್ಟ ಮಗ ಹೇಗೆ ಹುಟ್ಟಿದ? ಇದು ನನಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ. ಈ ವಂಶದಲ್ಲಿ ಇದುವರೆಗೆ ಒಳ್ಳೊಳ್ಳೆ ಮಹಾರಾಜರುಗಳೆಲ್ಲ ಬಂದಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಇಂತಹ ಉತ್ತಮರಾದ ಕುಲದಲ್ಲಿ ಉತ್ತಮನಾದ ರಾಜ ಅಂಗರಾಜ, ಅವನ ಬಗ್ಗೆ ಹೇಳಿದ್ರಿ ನೀವು. ಶೀಲನಿಧೇಹೇ ಸಾಧೋಹೋ ಬ್ರಹ್ಮಣ್ಯಸ್ಯ ಮಹಾತ್ಮನಃ ಅಂತ ಅವನ ಬಗ್ಗೆ, ಅಂಗರಾಜನ ಬಗ್ಗೆ ಇಷ್ಟು ವಿಶೇಷಣಗಳನ್ನ ಕೊಟ್ಟಿದ್ದಾರೆ. ಶೀಲನಿಧಿ ಅವನು ಅಂದ್ರೆ ಒಳ್ಳೆ ನಡತೆ ಉಳ್ಳವನು ಅಂತ ಅರ್ಥ, ಒಳ್ಳೆ ಶೀಲ. ಆಮೇಲೆ ಸಾಧು, ಒಳ್ಳೆ ಸಜ್ಜನ. ಬ್ರಹ್ಮಣ್ಯ, ಬ್ರಹ್ಮಣ್ಯ ಅಂದ್ರೆ ಬ್ರಾಹ್ಮಣರನ್ನ ಅತ್ಯಂತ ಪ್ರೀತಿಸ್ತಕ್ಕಂಥವನು, ಬ್ರಾಹ್ಮಣರ ಮೇಲೆ ಬಹಳ ಪ್ರೀತಿ ಗೌರವ ಆದರಗಳನ್ನ ಇಟ್ಕೊಂಡಿರ್ತಕ್ಕಂಥವನು ಆ ರಾಜ. ಆಮೇಲೆ ಮಹಾತ್ಮನಃ, ಒಳ್ಳೆ ಮಹಾತ್ಮ. ಹೀಗಿರ್ತಕ್ಕಂತಹ ಅಂಗರಾಜನಿಗೆ ಕಥಮಭೂತ್ ದುಷ್ಟ, ಇಂತಹ ದುಷ್ಟನಾದ ವೇನ ಎಂಬತಕ್ಕಂತಹ ಮಗ ಹೇಗೆ ಹುಟ್ಟಿದ? ಅಂತಹ ಇಂತಹ ದುಷ್ಟನಾದ ವೇನ ಎಂಬ ಮಗ ಹೇಗೆ ಹುಟ್ಟಿದ ಅಂತ ವಿದುರ ಮೈತ್ರೇಯರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದು ಎಂಥ ಮಗ ಅಂದ್ರೆ, ಅವನ ಪೀಡೆಯನ್ನ ತಾಳ್ಲಿಕ್ಕಾಗದೆ ದುಃಖದಿಂದ ಮನೆ ಬಿಟ್ಟು ಊರು ಬಿಟ್ಟು ಕಾಡಿಗೆ ಹೋದ ಅಂತ ಹೇಳಿದ್ರಲ್ಲ, ಅಷ್ಟು ದುಷ್ಟನಾದ ಮಗ ಹೇಗೆ ಹುಟ್ಟಿದ ಅಂತ. ಯದ್ ವಿಮನ ಯಯೌ ಅಂತ, ಯಾವ ಆ ಮಗನ ಕಾರಣದಿಂದ ಮನಸ್ಸು ದುಃಖವನ್ನ ಹೊಂದಿ ಊರನ್ನೇ ಬಿಟ್ಟು ಕಾಡಿಗೆ ಹೋದ ಅಂತ ಹೇಳ್ತಾ ಇದ್ದೀರಿ, ಅಂತಹ ದುಷ್ಟನಾದ ಮಗ ಇಂಥ ಒಳ್ಳೆ ರಾಜನಿಗೆ ಹೇಗೆ ಹುಟ್ಟಿದ ಅಂತ ವಿದುರನ ಪ್ರಶ್ನೆ. ತಸ್ಯ ಶೀಲನಿಧೇ ಸಾಧೋಃ ಬ್ರಹ್ಮಣ್ಯಸ್ಯ ಮಹಾತ್ಮನಃ ರಾಜ್ಞ ಕಥಮಭೂತ್ ದುಷ್ಟ ಪ್ರಜಾಯದ್ವಿಮನಾಯಯೌ ಕಿಂಚಾಹೋ ವೇನಮುದ್ದಿಶ್ಯ ಬ್ರಹ್ಮದಂಡಂ ಅಯೂಯುಜನ್ ದಂಡೌ ರಥಧರೇ ರಾಜ್ಞಿ ಮುನಯೋ ಧರ್ಮಕೋವಿದಾಃ. ಇನ್ನೂ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ ಅಂತಾನೆ ವಿದುರ. ಇಂತಹ ದುಷ್ಟನಾದ ಮಗನನ್ನ ಅಂಗರಾಜ ಹೇಗೆ ಪಡೆದ ಅಂತ ಒಂದು ಪ್ರಶ್ನೆ ಆದರೆ, ಕಿಂಚ ಮತ್ತೊಂದು ಪ್ರಶ್ನೆ, ವೇನ ರಾಜನಾಗಿದ್ದ. ಅವನು ರಾಜ ಅಂತಂದ್ರೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅಂಥವರಿಗೆಲ್ಲ ದಂಡನೆಯನ್ನ ನೀಡತಕ್ಕಂತಹ, ವ್ರತವನ್ನ ತೊಟ್ಟು ರಾಜ್ಯದ ಸಿಂಹಾಸನದಲ್ಲಿ ಪಟ್ಟಾಭಿಷೇಕವನ್ನ ಏರಿರ್ತಕ್ಕಂಥವ್ರು. ರಾಜರ ಜವಾಬ್ದಾರಿ ಅದು. ರಾಜರು ಪಟ್ಟಾಭಿಷೇಕವನ್ನ ಮಾಡಿಸಿಕೊಳ್ಳುವಾಗ ಆ ವ್ರತವನ್ನ ಅವರು ಸಂಪಾದನೆ ಮಾಡ್ತಾರೆ, ವ್ರತವನ್ನ ಸಂಕಲ್ಪ ಮಾಡಿರ್ತಾರೆ. ದೇಶದಲ್ಲಿ ಯಾರು ತಪ್ಪು ಕೆಲಸಗಳನ್ನ ಮಾಡ್ತಾರೋ ಅವರಿಗೆ ನಾನು ದಂಡನೆಯನ್ನ ನೀಡ್ತೇನೆ ಅಂತ. ಅಂತಹ ತಪ್ಪಿತಸ್ಥರಿಗೆ ದಂಡನೆಯನ್ನ ನೀಡುವ ವ್ರತವನ್ನ ತೊಟ್ಟು ವೇನ ರಾಜನಾಗಿದ್ದಾಗ, ಧರ್ಮವನ್ನ ತಿಳ್ಕೊಂಡಿರ್ತಕ್ಕಂತಹ ಋಷಿಮುನಿಗಳು ರಾಜನಿಗೇನೆ ಶಾಪ ಕೊಟ್ರು ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಅಂಥ ತಪ್ಪನ್ನ ವೇನ ಏನ್ ಮಾಡಿದ? ರಾಜನಿಗೆ ಶಾಪ ಕೊಟ್ಟು ರಾಜನನ್ನ ಕೊಲ್ತಕ್ಕಂತಹ ತಪ್ಪನ್ನ ಅವನು ಏನ್ ಮಾಡಿದ್ದ? ಧರ್ಮಜ್ಞರಾಗಿರ್ತಕ್ಕಂಥವ್ರು ಋಷಿಮುನಿಗಳು ಹಾಗೆಲ್ಲ ಮಾಡೋದಿಲ್ವಲ್ಲ. ಧರ್ಮವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಮುನಿಗಳು, ಧರ್ಮಕೋವಿದಾಹ ಮುನಯಃ, ಋಷಿಮುನಿಗಳೆಲ್ಲ ಒಳ್ಳೆ ಧರ್ಮವನ್ನ ತಿಳ್ಕೊಂಡವರಾಗಿರ್ತಾರೆ. ಹಾಗಾಗಿ ರಾಜನನ್ನ ಶಾಪ ಕೊಟ್ಟು ಸಾಯಿಸೋದು ಅಂತನ್ನೋದು ಧರ್ಮ ಅಲ್ಲ ಅದು.
ಯಾಕೆಂದ್ರೆ ತಪ್ಪಿತಸ್ಥರಿಗೆ ದಂಡನೆಯನ್ನ ಕೊಡ್ತಕ್ಕಂತಹ ಕೆಲಸದಲ್ಲಿ ವ್ರತವನ್ನ ತೊಟ್ಟು ಸಿಂಹಾಸನವನ್ನ ಏರಿರ್ತಕ್ಕಂಥವರು ರಾಜರು. ಅಂತಹ ರಾಜರಿಗೆ ದಂಡನೆಯನ್ನ ಕೊಟ್ಟು ಆ ಅವರನ್ನ ಕೊಲ್ಲೋದು ಅಂದ್ರೆ ಅದು ಧರ್ಮ ಅಲ್ಲ. ಧರ್ಮಕೋವಿದರಾದ ಮುನಿಗಳು ಆ ವೇನನಿಗೆ ಈ ರೀತಿ ಯಾಕೆ ದಂಡನೆಯನ್ನ ಕೊಟ್ರು, ಇದು ಎರಡನೇ ಪ್ರಶ್ನೆ ನನಗೆ ಅಂತ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಿಂಚಾಹೋ ವೇನಮುದ್ದಿಶ್ಯ ಬ್ರಹ್ಮದಂಡಂ ಅಯೂಯುಜನ್ ದಂಡವ್ರತಧರೆ ರಾಜ್ಞಿ ಮುನಯೋ ಧರ್ಮಕೋವಿದಾಃ. ನಾವಧ್ಯೇಯ ಪ್ರಜಾಪಾಲಃ ಪ್ರಜಾಭಿರಘವಾನಪಿ ಯದಸೌ ಲೋಕಪಾಲಾನಾಂ ಬಿಭರ್ತ್ಯೋಜಸ್ವತೇಜಸಾ. ರಾಜ ಅಂತಂದ್ರೆ ಅದು ಆ ಪದವಿ ಏನಿದೆ ಅಷ್ಟು ಸುಲಭವಾದದ್ದಲ್ಲ, ಅಷ್ಟು ಸಾಧಾರಣವಾದದ್ದಲ್ಲ. ಪ್ರಜೆಗಳನ್ನ ಆಳ್ತಕ್ಕಂತಹ ಒಂದು ಜವಾಬ್ದಾರಿ ರಾಜನಿಗೆ ಇದೆ. ಅಂತಹ ಸಮಯದಲ್ಲಿ ಪ್ರಜೆಗಳನ್ನ ಆಳುವ ಸಮಯದಲ್ಲಿ ಒಂದು ವೇಳೆ ರಾಜ ತಪ್ಪು ಮಾಡಿದರೂ ಕೂಡ, ಏನೋ ತಪ್ಪುಗಳನ್ನ ಎಲ್ಲರೂ ಮಾಡೇ ಮಾಡ್ತಾರೆ, ರಾಜನಾಗಿರ್ತಕ್ಕಂಥವನು ತಪ್ಪು ಮಾಡಿದರೂ ಕೂಡ ಪ್ರಜೆಗಳು ಅವನನ್ನ ತಿರಸ್ಕಾರ ಮಾಡಬಾರದಂತೆ, ಅದು ಧರ್ಮ. ನ ಅವಧ್ಯೇಯ ಪ್ರಜಾಪಾಲಃ ಪ್ರಜಾಭಿಹಿ ಅಘವಾನಪಿ ಅಂತ. ಇದೆಲ್ಲ ಉತ್ತಮವಾಗಿರ್ತಕ್ಕಂತಹ ಧರ್ಮ. ಇದು ಭಾಗವತ ಇಂತಹ ಉತ್ತಮವಾದ ಸಂದೇಶಗಳನ್ನ ನಮಗೆ ಕೊಡುತ್ತದೆ. ನೋಡಿ, ರಾಜರು ತಪ್ಪು ಮಾಡಿದರೂ ಕೂಡ ಪ್ರಜೆಗಳು ಅವರನ್ನ ತಿರಸ್ಕಾರ ಮಾಡಬಾರದಂತೆ. ಯಾಕೆಂದ್ರೆ ಎಲ್ರೂ ಕೂಡ ತಪ್ಪನ್ನ ಮಾಡಿಯೇ ಮಾಡ್ತಾರೆ. ಪ್ರಜಾಪಾಲನೆ ಮಾಡುವ ಒಂದು ದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡಿರ್ತಕ್ಕಂಥವನು ರಾಜ. ಅವನಿಂದ ಏನಾದರೂ ತಪ್ಪುಗಳು ನಡೆದರೂ ಕೂಡ ಪ್ರಜೆಗಳು ಅಂತಹ ರಾಜನನ್ನ ತಿರಸ್ಕಾರ ಮಾಡಬಾರದು. ಯಾಕೆ ಅಂತನ್ಲಿಕ್ಕೆ ಒಂದು ಒಳ್ಳೆ ಕಾರಣವನ್ನ ಕೊಡ್ತಾ ಇದ್ದಾರೆ. ಯದಸೌ ಲೋಕಪಾಲಾನಾಂ ಬಿಭರ್ತಿ ಓಜಃ ಸ್ವತೇಜಸ. ಆ ರಾಜ ತನ್ನ ಸಾಮರ್ಥ್ಯದ ಜೊತೆಗೆ ತನ್ನ ಒಳಗೆ ಅಷ್ಟ ದಿಕ್ಪಾಲಕರ ತೇಜಸ್ಸನ್ನು ಕೂಡ ಧಾರಣೆ ಮಾಡಿರ್ತಾನಂತೆ. ಅವನು ರಾಜನಾಗಿ ಸಿಂಹಾಸನದಲ್ಲಿ ಕೂತ ಕೂಡಲೇ ಅಷ್ಟ ದಿಕ್ಪಾಲಕರು ಕೂಡ ಅವನ ಒಳಗೆ ವಿಶೇಷವಾಗಿ ಕೂತು ಆ ರಾಜ್ಯಭಾರದ ಜವಾಬ್ದಾರಿಯನ್ನ ಅವನಿಂದ ನಡೆಸುವಂತೆ ಮಾಡ್ತಾರೆ. ಹಾಗಾಗಿ ಅಷ್ಟದಿಕ್ಪಾಲಕರ ತೇಜಸ್ಸು ರಾಜನಲ್ಲಿ ಇರ್ತದೆ. ಜೊತೆಗೆ ತನ್ನ ಸಾಮರ್ಥ್ಯ, ರಾಜನಿಗೂ ಸ್ವತಃ ತನ್ನದೇ ಆದ ಒಂದು ಸಾಮರ್ಥ್ಯ ಅಂತ ಇರ್ತದೆ. ಅದರ ಜೊತೆಗೆ ಅಷ್ಟದಿಕ್ಪಾಲಕರ ತೇಜಸ್ಸು ಕೂಡ ಸೇರ್ಕೊಂಡಿರ್ತದಂತೆ. ಹೀಗಿರುವಾಗ ಅಂತಹ ರಾಜನನ್ನ ನಾವು ತಿರಸ್ಕಾರ ಮಾಡಬಾರದು. ಯಾವ ಪ್ರಜೆಗಳು ಕೂಡ ರಾಜ ಒಂದು ವೇಳೆ ತಪ್ಪು ಮಾಡಿದರೂ ಕೂಡ ಅಘವಾನಪಿ, ಆ ರಾಜ ತಪ್ಪು ಮಾಡಿದರೂ ಕೂಡ ಅವನನ್ನ ನ ಅವಧ್ಯೇಯ ತಿರಸ್ಕಾರ ಮಾಡಬಾರದು. ಹೀಗಿರುವಾಗ ಆ ಋಷಿಮುನಿಗಳು ಯಾಕೆ ಶಾಪ ಕೊಟ್ರು ಅವನಿಗೆ, ರಾಜನಿಗೆ? ಅಂಥ ತಪ್ಪು ಏನು ಮಾಡಿದ ಅವನು? ನಾವಧ್ಯೇಯ ಪ್ರಜಾಪಾಲಃ ಪ್ರಜಾಭಿರಘವಾನಪಿ ಯದಸೌ ಲೋಕಪಾಲಾನಾಂ ಬಿಭರ್ತ್ಯೋಜಸ್ವತೇಜಸಾ ಏತದಾಖ್ಯಾಹಿ ಮೇ ಬ್ರಹ್ಮನ್ ಸುನೀತಾತ್ಮಜಚೇಷ್ಟಿತಂ ಶ್ರದ್ಧಧಾನಾಯ ಭಕ್ತಾಯ ತ್ವಂ ಪರಾವರವಿತ್ತಮಃ. ಆದ್ರಿಂದ ನನಗೆ ಬಹಳ ಈ ವಿಷಯವನ್ನ ಕೇಳಬೇಕು ಅಂತ ಅಪೇಕ್ಷೆಯಾಗಿದೆ. ರಾಜ ಅಂತಂದ್ರೆ ಅವನಲ್ಲಿ ಇಂತಹ ಒಂದು ಸಾಮರ್ಥ್ಯ ಇರ್ತದೆ, ಅಷ್ಟದಿಕ್ಪಾಲಕರ ತೇಜಸ್ಸು ಇರ್ತದೆ. ಅವನು ತಪ್ಪು ಮಾಡಿದರೂ ಕೂಡ ಅವನನ್ನ ಪ್ರಜೆಗಳು ತಿರಸ್ಕಾರ ಮಾಡಬಾರದು. ಇಂತಹ ಧರ್ಮಗಳನ್ನೆಲ್ಲ ತಿಳ್ಕೊಂಡವರು ಋಷಿಮುನಿಗಳು. ಹೀಗಿರುವಾಗ ಧರ್ಮಕೋವಿದರಾದಂತಹ ಆ ಮುನಿಗಳು ಶಾಪ ಕೊಟ್ಟರು ಅಂತಂದ್ರೆ ಅದಕ್ಕೆ ಮಹತ್ತರವಾದ ಒಂದು ಕಾರಣ ಇರಲೇಬೇಕು. ಯಾಕೆ ಅಂದ್ರೆ ಋಷಿಮುನಿಗಳೆಲ್ಲ ಅಷ್ಟು ಸುಲಭವಾಗಿ ಶಾಪವನ್ನ ಕೊಡ್ತಕ್ಕಂಥವ್ರಲ್ಲ. ಅವರೆಲ್ಲ
ಧರ್ಮಕೋವಿದರು ಹಿಂದೆ ಹೇಳಿದ್ದಾರೆ 22ನೇ ಶ್ಲೋಕದಲ್ಲಿ, ಮುನಯೋ ಧರ್ಮಕೋವಿದಾಹ ಅಂತ. ಧರ್ಮವನ್ನ ಚೆನ್ನಾಗಿ ತಿಳಿದವರು, ಅಷ್ಟು ಚೆನ್ನಾಗಿ ಧರ್ಮವನ್ನ ತಿಳಿದವರು ಈ ರಾಜನಿಗೆ ಇಷ್ಟು ದೊಡ್ಡ ಶಾಪವನ್ನ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೇನೋ ಬಹಳ ದೊಡ್ಡ ಕಾರಣ ಇರಲೇಬೇಕು. ಮಹತ್ತರವಾದ ಕಾರಣ ಇಲ್ಲದೆ ಋಷಿಮುನಿಗಳು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಮುನಿಗಳೇ ಬ್ರಹ್ಮನ್ ಅಂತ ಮೈತ್ರೇಯರನ್ನ ಕುರಿತು ವಿದುರ ಸಂಬೋಧನೆ ಮಾಡ್ತಾ ಇದ್ದಾನೆ. ತಾವು ಕೂಡ ಒಳ್ಳೆ ಪರಾಪರ ತತ್ವ ಮೊದಲಾದವುಗಳನ್ನೆಲ್ಲ ತಿಳ್ಕೊಂಡವರಲ್ಲಿ ನೀವು ಬಹಳ ಉತ್ತಮರಾಗಿದ್ದೀರಿ. ಪರಾವರ ವಿತ್ತಮಃ ಅಂತ ಮೈತ್ರೇಯರನ್ನ ಕುರಿತು ವಿದುರ ಹೇಳೋದು. ಪರಾವರ ವಿತ್ತಮಃ ಬ್ರಹ್ಮನ್ ಅಂತ. ನೀವು ಪರಾಪರ ತತ್ವವನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆದ್ರಿಂದ ನೀವು ನನಗೆ ಇದನ್ನು ಹೇಳಲೇಬೇಕು, ನನಗೆ ಇದನ್ನು ಕೇಳಬೇಕು ಅಂತ ಬಹಳ ಆಸಕ್ತಿ ಇದೆ, ಶ್ರದ್ಧೆ ಇದೆ. ಶ್ರದ್ಧೆಯಿಂದ ಕೇಳಬೇಕು ಅಂತ ನಾನು ನಿಮ್ಮ ಭಕ್ತನಾಗಿದ್ದೇನೆ ಅಂತ ಹೇಳ್ತಾನೆ ವಿದುರ. ಭಕ್ತಾಯ ಶ್ರದ್ಧಾನಾಯ, ನಿಮ್ಮ ಭಕ್ತನಾದ ಶ್ರದ್ಧೆ ಉಳ್ಳಂತಹ ನನಗೆ ಈ ವಿಷಯವನ್ನ ನನಗೆ ತಿಳಿಸ್ರಿ. ವೇನ ಮಾಡಿದ ತಪ್ಪೇನು? ವೇನ ಅಂಥ ದೊಡ್ಡ ತಪ್ಪೇನು ಮಾಡಿದ? ಅವನಿಗೆ ಯಾಕೆ ಇಂಥ ದೊಡ್ಡ ಶಿಕ್ಷೆಯನ್ನ ಧರ್ಮಕೋವಿದರಾದಂತಹ ಋಷಿಮುನಿಗಳೆಲ್ಲ ಕೊಟ್ರು? ಇದನ್ನ ನನಗೆ ವಿಸ್ತಾರವಾಗಿ ಹೇಳಿ ಅಂತ ವಿದುರ ಮೈತ್ರೇಯರ ಹತ್ರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಏತದಾಖ್ಯಾಹಿ ಮೇ ಬ್ರಹ್ಮನ್ ಸುನೀತಾತ್ಮಜಚೇಷ್ಟಿತಂ ಶ್ರದ್ಧಾನಾಯ ಭಕ್ತಾಯ ತ್ವಂ ಪರಾವರ ವಿತ್ತಮಃ. ಅದಕ್ಕೆ ಮೈತ್ರೇಯರು ಏನು ಉತ್ತರ ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಒಂದೇ ಒಂದು ಚಿನ್ನ ಪ್ರಶ್ನೆ. ಕೇಳಿ. ಇದು ವೇಣ ಬಂದು ಅದು ವೇಣ ಬಂದು ಮುನಿವರು ಶಾಪದಿಂದ ಸತ್ತು ಹೋಗ್ತಾನೆ. ಅವನ ಅಂಗದಲ್ಲಿ ಬಂದು ಒಂದು ಮಗ ಹುಟ್ಟುತ್ತಾನೆಂದ್ರೆ ಅದು ಸತ್ತ ದೇಹದಿಂದ ಒಂದು ಹುಟ್ಟಿದ್ರೆ ಅದು ಅಮಂಗಲವಾದ ವಿಷಯ ಅಲ್ವಾ? ಅದು ಸ್ವಲ್ಪ ಅದು ವಿವರಣೆ ಕೊಟ್ಟಿಲ್ಲ, ಅದು ಸ್ವಲ್ಪ ಹೇಳಿ. ಇದೆಲ್ಲ ನಮ್ಮ ದೃಷ್ಟಿಯಿಂದ ನಾವು ವಿಚಾರ ಮಾಡ್ತಕ್ಕಂಥದ್ದಲ್ಲ. ಎಲ್ಲ ದೇವ ಕಾರ್ಯ. ಋಷಿಮುನಿಗಳು ಅವರೆಲ್ಲ ಇದೆಲ್ಲ ವಿಚಾರ ಮಾಡಿಯೇ ಮಾಡಿರ್ತಾರೆ. ಹಾಗಾಗಿ ಅವನಿಗೆ ಶಾಪ ಕೊಟ್ಟು ಅವನನ್ನ ಸಂಹಾರ ಮಾಡಿದ ಋಷಿಮುನಿಗಳಿಗೆ ಅದರಿಂದ ಮುಂದೆ ಏನ್ ಪರಿಣಾಮ ಆಗತ್ತೆ, ಏನ್ ಮಾಡಬೇಕು ಅನ್ನೋದೆಲ್ಲ ಮೊದಲೇ ಗೊತ್ತಿರುತ್ತೆ ಅವರಿಗೆ. ಹಾಗಾಗಿ ಅದು ದೋಷ ಅಲ್ಲ. ಅವರು ಋಷಿಮುನಿಗಳು ಮಾಡಿದ ಕೆಲಸ ಇದು, ಮಹಾತ್ಮರು ಮಾಡೋದ ಕೆಲಸ. ಆಮೇಲೆ ಇನ್ನೊಂದು, ಶಾಸ್ತ್ರದಲ್ಲಿ ಲೌಕಿಕವಾದ ರೀತಿಯಲ್ಲಿ ನಾವು ಹೇಳಿದ್ರು ಕೂಡ ಮರಣ ಆದ ತಕ್ಷಣದಲ್ಲಿ ಮೈಲಿಗೆ ಬರೋದಿಲ್ಲ ಅಂತೆ. ಶವವನ್ನ ಚಿತೆಯಲ್ಲಿ ಇಡೋವರೆಗೆ ಸೂತಕ ಇಲ್ಲ ಅಂತಾನೆ ಹೇಳ್ತದೆ ಶಾಸ್ತ್ರ. ಶವವನ್ನ ಚಿತೆಯಲ್ಲಿ ಇಟ್ಟ ಮೇಲೇನೆ ಸೂತಕ ಪ್ರಾರಂಭ ಆಗೋದು. ಈಗಿನ ಲೌಕಿಕ ದೃಷ್ಟಿಯಲ್ಲಿ ನಾವು ನೋಡಿದ್ರು ಕೂಡ ಇದೆಲ್ಲ ಮಹಾತ್ಮರ ವಿಷಯ, ದೇವತೆಗಳ ಕಾರ್ಯ. ಅದರ ಬಗ್ಗೆ ನಾವು ಇಲ್ಲಿವರೆಗೂ ವಿಚಾರ ಮಾಡೋ ಅವಶ್ಯಕತೆನೂ ಇಲ್ಲ. ಒಂದು ವೇಳೆ ಮಾಡಿದ್ರು ಕೂಡ ಚಿತೆಯಲ್ಲಿ ಶವವನ್ನು ಇಡೋವರೆಗೂ ಕೂಡ ಅದಕ್ಕೆ ಮೈಲಿಗೆ ಬರೋದಿಲ್ಲ. ಆಚಾರ್ಯ, ನಂಗೆ ಎರಡು ಪ್ರಶ್ನೆ ಇದೆ ಆಚಾರ್ಯ. ನಿನ್ನ ಪಾಠದಲ್ಲಿ ಎರಡು ಪ್ರಶ್ನೆ. ನಿನ್ನ ಬಂದು ನಾವು ನೋಡ ಅಂತಲ್ಲ, ಈ 6 ಮಕ್ಕಳು ಆಡಿದ್ರು, ಆಮೇಲೆ ಬಂದು ಪ್ರಾತಃ ಮಧ್ಯಾಹ್ನಿಕ ಸಾಯಂ ಇದಕ್ಕೆಲ್ಲ ಬಂದು ಅಯ್ವಾಣಿ ಇನ್ಚಾರ್ಜ್ ಆದ್ರು. ಇನ್ಚಾರ್ಜ್ ಆದ್ರು ಅಂದ್ರೆ ಅಯ್ವಾಣಿ ದೇವತೆಯ ಹೆಂಗ ತಗೊಂಡ್ಬೋಗದು? ಏನಾದ್ರು ಅವರು ಬಂದು ಏನು ಪುಷ್ಪಾರ್ಣಸ್ಯ ಆ ಮಕ್ಕಳು ಪ್ರಾತಃ ಮಧ್ಯಾಹ್ನಂ ಸಾಯಮಿತಿ ಹಿ ಆಸನ್ ಪ್ರಭಾಸುತಾಹ ಅವರೆಲ್ಲ ಬಂದು ಆ ಕಾಲಕ್ಕೆ ಬಂದು ಅವರು ಬಂದು ಇನ್ಚಾರ್ಜ್ ಆದ್ರು, ರೈಟ್? ಅವರು ಬಂದು ಅವರಿಗೆ ಬಂದು ಆ ಒಂದು ಕಾಲದ ಅಭಿಮಾನಿ ದೇವತೆಗಳವರೆಲ್ಲ, ಅವರನ್ನ ಇವರು ಹುಟ್ಟಿಸಿದ್ರು. ಓಕೆ. ಸೊ ನಾವು ಬಂದು ಈ ಚಾಂಡೋಗ್ಯಲ್ಲಿ ಕೂಡ ಮತ್ತೆ ನಾವು ನೋಡಿದ್ವಿ ಮುಂಚೆ ಕೂಡ ನಾವು ಬಂದು ಈ
ಪ್ರಾತಃ ಶ್ರವಣ, ಸಾಯಂ ಶ್ರವಣ, ಮಧ್ಯಾಹ್ನ ಶ್ರವಣ, ಅಲ್ಲಿ ವಸುರುದ್ರ ಆದಿತ್ಯ ಬರ್ತಾರೆ. ಅವರು ಇನ್ಚಾರ್ಜ್, ಇವರು ಇನ್ಚಾರ್ಜ್ ತಗೋಬೇಕು. ಎರಡು ಬಂದ್ರೆ ತಗೋಬೇಕು ಅಲ್ಲಿ. ಪ್ರಾತಃ ಶ್ರವಣ ಅವರೇ ಇವರು ಪ್ರಾತಃ ಸಾಯಂ ಮಧ್ಯಾಹ್ನ ದಿನ ಅಂತ ಇದ್ದಾರಲ್ಲ, ಅವರೇ ಇವರು. ಚಾಂಡೋಗ್ಯಲ್ಲಿ ಬರೋದು ಬಂದು ವಸುರುದ್ರ ಆದಿತ್ಯ ಎಂಬುದು ಬಂದು ವಸುರುದ್ರ ಇದ್ದಾರೆ, ವಸುರುದ್ರ ಆದಿತ್ಯರು ಇದ್ದಾರೆ, ಹಾ, ಜೊತೆಗೆ ಇವರು ಇದ್ದಾರೆ. ಈ ಹೆಸರಿನ ಅಭಿಮಾನಿ ದೇವತೆಗಳು ಇದ್ದಾರೆ, ಅವರ ಒಳಗೆ ವಸುರುದ್ರ ಆದಿತ್ಯರು ಕೂಡ ಇರ್ತಾರೆ. ಓಕೆ. ಆಮೇಲೆ ಇನ್ನೊಂದು ಈ ಪ್ರದೋಷ, ನಿಶೀತ, ವಿಷ್ಟಿ ಅಂದ್ರೆ ಏನು? ವಿಷ್ಟ ಅಂಬಾದು ಏನಂತ? ಪ್ರದೋಷ ನಿಶೀತ ಅಂಬ ಆಯ್ತು. ವ್ಯುಷ್ಟ ಅಂದ್ರೆ ಅದೇನಂತ? ಅದೇನದು? ಅದೇ ಕಾಲದ ವಿಷ್ಟಿ ಅಂತ ನನಗೂ ಅದು ನೋಡೋಣ ಅನ್ಕೊಂಡೆ, ಟೈಮ್ ಆಗ್ಲಿಲ್ಲ. ಓಕೆ. ವಿಷ್ಟಿ ಅನ್ನೋ ಶಬ್ದಕ್ಕೆ ಡಿಕ್ಷನರಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ನೋಡಿ ಹೇಳ್ತೇನೆ ಆಮೇಲೆ ನಾನ್ ನಿನ್ನೆನೆ ನೋಡೋಣ ಅಂತ ಅನ್ಕೊಂಡೆ, ಆಮೇಲೆ ನೋಡೋಣ ಅಂದ್ರೆ ಮತ್ತೆ ಹೋಗ್ತದೆ. ವ್ಯೂಷ್ಟಿ ನೋಡೇ ಬಿಡ್ತೇನೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ. ಸ್ತ್ರೀಲಿಂಗ ಶಬ್ದ ಫಲಂ ಅಂತ ಬರೀತಾರೆ. ಯಥಾ ಮಹಾಭಾರತೆ ಮಹತ್ತಪಸೋ ವ್ಯುಷ್ಟ ಪಶ್ಯನ್ನೋಪರಾವರೌ ಸಮೃದ್ಧಿ. ವ್ಯುಷ್ಟಿ ಅಂದ್ರೆ ಫಲ, ಸಮೃದ್ಧಿ, ಸ್ತುತಿ ಅನ್ನೋ ಅರ್ಥವನ್ನ ಬರೀತಾರೆ. ಬಟ್ ಈ ಪ್ರಸಂಗದಲ್ಲಿ ಕಾಲಕ್ಕೂ ಅದಕ್ಕೆ ಹೆಂಗ ಇದು ಮಾಡುವಿರಿ ನೀವು? ಅದು ಬೇರೆನೆ ಇಟ್ಕೋಬೇಕು. ಕಾಲವನ್ನ ಮಾಡೋರು ಇಬ್ರು, ಪ್ರದೋಷ ನಿಶೀತ, ಅಲ್ಲಿ ಮುಗಿತು. ವ್ಯುಷ್ಟಿ ಅಂತ ಫಲ ನಿಯಾಮಕ, ಫಲ ಕೊಡ ಅಂತವ್ರು. ಓಕೆ. ಫಲಕ್ಕೆ ನಿಯಾಮಕ, ಫಲ ಸಮೃದ್ಧಿ ಅಂತ ಹೇಳ್ತೇವಲ್ಲ ಅದು. ಓಕೆ. ವ್ಯುಷ್ಟಿ ಫಲಂ ಅಂತ ಅರ್ಥ ಬರೆದಿದ್ದಾರೆ ಇದರಲ್ಲಿ, ಕೋಶದಲ್ಲಿ. ಓಕೆ. ಸಮೃದ್ಧಿ, ಮಹಾಭಾರತದಲ್ಲಿ ಸಮೃದ್ಧಿ ಅನ್ನೋ ಅರ್ಥದಲ್ಲಿ ವ್ಯುಷ್ಟಿ ಅನ್ನೋ ಪದವನ್ನು ಬಳಸಿದ್ದಾರೆ. ಮೇದಿನಿ ಕೋಶದಲ್ಲಿ ಸ್ತುತಿ ಅಂತ ಹೇಮಚಂದ್ರ. ಋಗ್ವೇದದಲ್ಲೂ ಕೂಡ ಒಂದು ಮಂತ್ರ ಇದೆ, ವಿಷ್ಟಿಷು ಶವಸಾ ಶಶ್ವತೀನಾಂ ವ್ಯುಷ್ಟಿಷು ಸತೀಷು ಪ್ರಕಾಶೇಶು ಸತ್ಸು ಅಂತ ಋಗ್ವೇದ ಭಾಷ್ಯದಲ್ಲಿ, ಸಾಯಣ ಭಾಷ್ಯದಲ್ಲಿದೆ. ಹಾಗಾಗಿ ವ್ಯುಷ್ಟಿ ಅನ್ನೋ ಶಬ್ದಕ್ಕೆ ಫಲ, ಸ್ತೋತ್ರ, ಸಮೃದ್ಧಿ ಅಂತ ಈ ಅರ್ಥಗಳೆಲ್ಲ ಇದ್ದಾವೆ. ಸಮೃದ್ಧಿ ಅಂದ್ರೆ ದಂಡಿಯ ವೃದ್ಧಿ ಆಗುತ್ತೆ ಏನು? ಸಮೃದ್ಧಿ ಒಳ್ಳೆ ರಿಚ್ ಅಂತ ಅರ್ಥ. ರಿಚ್. ಓಕೆ. ಈಗ ಪ್ರಕಾಶ್ ಕೇಳಿದ ಕ್ವಶನ್ ನೀವು ಹೇಳಿರ್ಲ, ಒಂದು ಪ್ರೇತನ ಬಂದು ಬೆಂಕಿಲಿಡ ಮುಟ್ಟು ಅದು ಬಂದು ಹೋಗೋದಿಲ್ಲ, ರೈಟ್? ಆ ಜೀವ ಅಲ್ಲೇ ತಗೋಬೇಕು ನಾವು. ಜೀವ ಇರುತ್ತೆ ಅಂತ ಅರ್ಥ ಅಲ್ಲ, ಜೀವ ಹೋಗಿರತ್ತೆ. ಜೀವ ಹೋದ್ರೂ ಕೂಡ ಅದಕ್ಕೆ ಪ್ರೇತತ್ವ ಬಂದಿರೋದಿಲ್ಲ ಅಂತ. ಪ್ರೇತತ್ವ ಬರೋದು ಇದರಲ್ಲಿ ಚಿತೆಯಲ್ಲಿ ಇಟ್ಟಾಗ. ಅಲ್ಲಿವರೆಗೆ ಅದಕ್ಕೆ ಪ್ರೇತತ್ವ ಇರೋದಿಲ್ಲ. ಅದು ಇದನ್ನೇ ಏನದು ಅಮಂಗಲ ಅಲ್ಲ. ಅದಕ್ಕೇನೆ ಶವ ಸಂಸ್ಕಾರ ಮಾಡುವಾಗ ಅದಕ್ಕೆಲ್ಲ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ತರ್ಪಣ ಕೊಡೋದು,
ಪೂಜೆ ಮಾಡಬೇಕು ಅಂತಾನೆ ಇದೆ. ಶವಕ್ಕೆ ಪೂಜೆ ಮಾಡಬೇಕು. ಅದಕ್ಕೆಲ್ಲ ಪೂಜೆ ಮಾಡೋದು, ನಮಸ್ಕಾರ ಮಾಡೋದೆಲ್ಲ ಮಾಡಬಹುದು. ಅದಕ್ಕೆ ಆಚಾರ್ಯ ಬಟ್ಟೆ ಕೊಟ್ಟ ಮೇಲೆ ಬಂದು ಅದು ಪ್ರೇತ ಅದಕ್ಕೆ ಬಟ್ಟೆಗೆ ಬರ್ತೇನೋ ಅಂತ ತರ ಇದೆ ಅಲ್ವಾ? ಏನ್ ಬಟ್ಟೆ ಕೊಡೋದು? ಅದನ್ನು ಒಂದು ಸ್ಪೆಷಲ್ ಬಟ್ಟೆ ಕೊಡ್ತಾರಲ್ವಾ, ಅದು ಚಿತೆಯಲ್ಲಿ ಇಟ್ಟ ಮೇಲೆ. ಹೌದು, ಚಿತೆಯಲ್ಲಿ ಇಟ್ಟ ಮೇಲೆ ಅದನ್ನ ತಗೊಂಡು ಹೋಗಿರ್ತೇವಲ್ಲ, ಶವವನ್ನ ತಗೊಂಡು ಹೋಗುವಾಗ ಯಾವ ಬಟ್ಟೆಯಲ್ಲಿ ತಗೊಂಡು ಹೋಗಿರ್ತೇವೋ ಆ ಬಟ್ಟೆಯಲ್ಲಿ ಒಂದು ತುಂಡು ಹರಿದು ಅದನ್ನ ಮುಂದೆ ಸಂಸ್ಕಾರಕ್ಕೆ ತಗೊಂಡಿಟ್ಕೊಂಡಿರ್ತಾರೆ. ಇದು ಹೊಸ ವಿಷಯ. ಇದು ಮೈಲಿಗೆ ಬಂದು ಶಿಥಿಲ ಆಗೋ ತನಕ ಅದು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಆದ್ರೆ ಯಾರು ಹಾಗೆ ಇದು ಆಚರಣೆ ಆ ತರ ಇಲ್ಲ ಅಷ್ಟೇ. ವಿಷಯ ತಿಳಿದ ತಕ್ಷಣನೇ ಎಲ್ರು ಮೈಲಿಗೆ ಅನ್ನೋ ರೀತಿ ಇದನ್ನ ಮಾಡಿಬಿಡ್ತಾರೆ. ಆಕ್ಚುಲಿ ಚಿತೆಯಲ್ಲಿ ಇಡೋ ತನಕ ಮೈಲಿಗೆ ಇಲ್ಲ. ಓಕೆ. ಸೊ ದಟ್ ಮೀನ್ಸ್ ನಾವು ಯಾರೋ ಫ್ರೆಂಡ್ಸ್ ತೀರಿದ್ದಾರೆ ಅಂತ ಹೇಳಿದೆ, ಅವ್ರ ಮನೆಗೆ ಹೋಗಿದ್ರೆ ನಮ್ಮ ಮೈಲಿಗೆ ಬರಲ್ಲ. ದೆನ್ ಅದೇ ಆ ತರ ಇಲ್ಲ ಆಚರಣೆ ಅಂತ ಹೇಳ್ತಾ ಇರೋದು. ಈಗ ಹೋಗಿ ಆಕ್ಚುಲಿ ಅವ್ರನ್ನ ಇನ್ನೂ ಚಿತೆಯಲ್ಲಿ ಇಟ್ಟಿರೋದಿಲ್ಲ, ಹೋಗಿ ಅವ್ರನ್ನ ನೋಡಿ ಹೂವಿಗೆ ಹಾರ ಹಾಕಿ ಬರ್ತಾರಲ್ವಾ, ಬಂದಾಗ ಸ್ನಾನ ಮಾಡ್ತಾರೆ, ಅದು ಮಾಡ್ತಾರೆ. ಅದೆಲ್ಲ ಮೈಲಿಗೆ ತರನೇ ಆಚರಣೆ ಮಾಡೋ ಪದ್ಧತಿ ಇದೆ. ಆಕ್ಚುಲಿ ಅದು ಮೈಲಿಗೆ ಅಲ್ಲ ಅಂತ ಹೇಳುತ್ತದೆ ಪುರಾಣ. ಓಕೆ. ಇನ್ನೊಂದು ಆಚಾರ, ಈ ಸತ್ತೋದ ಮೇಲೆ ಆ ಜೀವ ಹನ್ನೊಂದು ದಿನ ಬಂದು ಅಲ್ಲಿ ಆ ಒಂದು ಮನೆಯಲ್ಲೇ ಇದೆ ಒಂದು ಮಾತು ಬರ್ತೇವೆ, ರೈಟ್? ಜೀವ ಅದು ಮನೆ ಬಿಟ್ಟು ಹೋಗೋದಿಲ್ಲ. ಇದು ಸಪಿಂಡೀಕರಣ ಆಗೋವರೆಗೆ ಆ ಜೀವ ಇಲ್ಲೇ ಇರ್ತದೆ. 12ನೇ ದಿವಸ ಸಪಿಂಡೀಕರಣ ಆಗೋವರೆಗೆ ಆ ಜೀವ ತನ್ನ ಮಕ್ಕಳು ಮಾಡೋ ಕರ್ಮವನ್ನ ನಿರೀಕ್ಷೆ ಮಾಡ್ತಾ ಇಲ್ಲೇ ಇರ್ತದೆ. ಅಲ್ಲಿ ಏನ್ ತಾತ್ಪರ್ಯ? ಅದು ಬಂದು ಅಲ್ಲೇ ಇರುವ ಕುಂಬದು ಪ್ರೇತತ್ವ ನಿವೃತ್ತಿ ಆಗೋವರೆಗೂ ಅವರಿಗೆ ಸದ್ಗತಿ ಆಗೋದಿಲ್ಲ. ಚಿತೆಯಲ್ಲಿ ಶವವನ್ನ ಇಟ್ಟಾಗಿಂದ ಸಪಿಂಡೀಕರಣ ಆಗೋವರೆಗೆ ಪ್ರೇತತ್ವ ಇರ್ತದೆ ಆ ಜೀವಕ್ಕೆ. ಆ ಪ್ರೇತತ್ವ ನಿವೃತ್ತಿ ಆಗೋದೇ ಸಪಿಂಡೀಕರಣದಲ್ಲಿ. 12ನೇ ದಿವಸ ಸಪಿಂಡೀಕರಣ ಮಾಡಿದಾಗಲೇ ಪ್ರೇತತ್ವ ನಿವೃತ್ತಿ ಆಗೋದು. ಆ ಪ್ರೇತತ್ವ ನಿವೃತ್ತಿ ಆಗದೆ ಅವರಿಗೆ ಸದ್ಗತಿ ಇಲ್ಲ. ಹಾಗಾಗಿ ಆ ಜೀವ ಆ ಪ್ರೇತತ್ವ ನಿವೃತ್ತಿಗೋಸ್ಕರ ಆ ಕರ್ಮಗಳನ್ನ ನಿರೀಕ್ಷೆ ಮಾಡ್ತಾ ಇಲ್ಲೇ ಇರ್ತದೆ. ಅದು ಅನಿವಾರ್ಯ. ಒಂದ್ ವೇಳೆ ಕರ್ಮ ಮಾಡ್ಲಿಲ್ಲ, ಪ್ರೇತತ್ವ ನಿವೃತ್ತಿ ಆಗೋದೇ ಇಲ್ಲ, ಎಲ್ಲಿವರೆಗೂ ಕರ್ಮ ಆಗೋದಿಲ್ವೋ ಅಲ್ಲಿವರೆಗೂ ಅದು ಪ್ರೇತ ಆಗಿ ಇಲ್ಲೇ ಅಲಿತಾನೆ ಇರ್ತದೆ. ಈ ಪ್ರೇತತ್ವ ಶಬ್ದಕ್ಕೆ ಏನಂತ ಸರ್? ಅದೇ ಪ್ರೇತತ್ವ ಶಬ್ದ ಆಕ್ಚುಲಿ ಪ್ರೇತ ಅನ್ನೋ ಶಬ್ದಕ್ಕೆ ಈ ಶರೀರ, ಈ ಏನು ಸ್ಥೂಲ ಶರೀರ ಇದೆ ಅಲ್ಲ, ಈ ಶರೀರ ಬಿಟ್ಟು ಹೋದವರು ಅಂತ ಇಷ್ಟೇ ಅರ್ಥ. ಅವರಿಗೆ ಬೇರೆ ಇನ್ನೊಂದು ಶರೀರ ಸಿಕ್ಕಿಲ್ಲ. ಆ ಅವಸ್ಥೆಯಲ್ಲಿರೋರಿಗೆ ಪ್ರೇತ ಅಂತ ಕರೀತಾರೆ. ಹಿತ ಅಂದ್ರೆ ಈ ಶರೀರದಿಂದ, ಸ್ಥೂಲ ಶರೀರದಿಂದ, ಅಂದ್ರೆ ಪ್ರಯಾಣ ಮಾಡಿದವರು ಅಂತ ಅರ್ಥ. ಅಷ್ಟೇ ಅರ್ಥ, ಮತ್ತೊಂದು ಶರೀರ ಬಂದಿಲ್ಲ. ಸೊ 12ನೇ ದಿನ ಆದ ಮೇಲೆ ಇನ್ನೊಂದು ಶರೀರ ಸಿಕ್ಕಿಬಿಡ್ತೀವಿ ಅದಕ್ಕೆ? ಹೌದು, 12 ದಿವಸ ಆದ ಮೇಲೆ ಪಿಂಡ ಶರೀರ ಬರ್ತದೆ ಅವರಿಗೆ. 12 ದಿವಸ ನಾವ್ ಏನ್ ಪಿಂಡ ಹಾಕಿರ್ತೇವಲ್ಲ ಇಲ್ಲಿ, ದಿನ ಪಿಂಡ ಹಾಕ್ತೇವಲ್ಲ, ಅದರಿಂದ ಪಿಂಡ ಶರೀರ ಬರ್ತದೆ. ಆ ಪಿಂಡ ಶರೀರದಿಂದ ಅವರು ಆಮೇಲೆ ಪ್ರಯಾಣ ಮಾಡ್ತಾರೆ. 1 ವರ್ಷ ಅವರು ಯಮ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾರೆ ಪಿಂಡ ಶರೀರದಿಂದ. ಅದು ಸ್ಥೂಲ ಶರೀರ ಅವರಿಗೆ ಅವಾಗ, ಪಿಂಡ ಶರೀರ. ಸೊ ಆ ಪಿಂಡ ಶರೀರ ಬಂದು ಈ ಸೂಕ್ಷ್ಮ ಶರೀರ, ಅನಿರುದ್ಧ ಶರೀರ ಮೇಲೆ ಇನ್ನೊಂದು ಶರೀರ ಬರ್ತೇ ಅದಕ್ಕೆ? ಹೌದು, ನಮ್ಮ ಈ ಸ್ಥೂಲ ಶರೀರ ಏನ್ ಕಾಣ್ತಾ ಇದೆಯಲ್ಲ, ಇದೇ ತರ ಇನ್ನೊಂದು ಸ್ಥೂಲ ಶರೀರ. ಅದು ಪಿಂಡ ಶರೀರ ಅನ್ನೋದು ಒಂದು ಸ್ಥೂಲ ಶರೀರ. ಅದು ಬರೋವರೆಗೆ ಅವರಿಗೆ ಪ್ರೇತತ್ವ ಇರ್ತದೆ. ಸೊ ಈ ಸಂಸ್ಕಾರ ಮಾಡ್ಲಾದವರೆಲ್ಲ ಏನು ಈ ಮತ್ತ ಕಮ್ಯುನಿಟಿ ಅವರೆಲ್ಲ ಬಂದು ಈ ತರ ಬಂದು ಮಾಡೋದಿಲ್ಲ, ಅಗ್ನಿಲಿ ಹಾಕೋದಿಲ್ಲ, ರೈಟ್? ಅವ್ರಿಗೆಲ್ಲ ಏನಾಗತ್ತ ಪ್ರೇತತ್ವ ಇದ್ದೇ? ಹೌದು, ಪ್ರೇತವಾಗಿ ಅಲಿತಾ ಇರ್ತಾರ ಅವರು. ಅವ್ರಿಗೆ ನೆಕ್ಸ್ಟ್ ಹುಟ್ಟುಂಬದು ಇಲ್ಲವೇ ಇಲ್ಲವಾ? ಇಲ್ಲ, ಪ್ರೇತತ್ವ ನಿವೃತ್ತಿ ಆಗೋವರೆಗೂ ನೆಕ್ಸ್ಟ್ ಜನ್ಮ ಆಗೋದಿಲ್ಲ. ಅದು ಈ ಬೇರೆ ಇನ್ಯಾವುದಾದ್ರೂ ಒಂದು ಕಾರಣದಿಂದಲೂ ಪ್ರೇತತ್ವ ನಿವೃತ್ತಿ ಆಗಬಹುದು ಅವರಿಗೆ, ಅವರವರ ಯೋಗ್ಯತಾನುಸಾರ. ಮಕ್ಕಳು ಒಂದೊಳೆ ಮಾಡ್ಲಿಲ್ಲ ಅಂದ್ರೂ ಕೂಡ
ಕರ್ಮವನ್ನ ಮಾಡ ಅದು ಇದು ಒಂದೇ ಕಾರಣ ಅಲ್ಲ ಪ್ರೇತತ್ವ ನಿವೃತ್ತಿಗೆ. ಬೇರೆ ಇನ್ನೂ ಬೇಕಾದಷ್ಟು ಕಾರಣಗಳಿದ್ದಾವೆ. ಈಗ ನಾವು ಈಗ ಭಾಗವತ ಪ್ರವಚನ ಮಾಡಿದ್ವಲ್ಲ ಇವಾಗ ಕುತ್ಕೊಂಡು ಇಲ್ಲಿ ತನಕ. ಈಗೇನು ಭಾಗವತ ಇದನ್ನ ನಾವು ಪಾಠ ಮಾಡುವಾಗ ಇಲ್ಲಿ ಯಾವ್ದಾದ್ರು ಪ್ರೇತ ಇತ್ತು ಅಂತ ಇಟ್ಕೊಳ್ಳಿ ಒಂದ್ ವೇಳೆ. ಯಾವ್ದೋ ಒಂದು ಪ್ರೇತ ಸದ್ಗತಿ ಆಗದೆ ಅಲಿತಾ ಇತ್ತು, ಏನೋ ಕರ್ಮವಶಾತ್ ಅದರದ್ದು ಪ್ರೇತತ್ವ ನಿವೃತ್ತಿ ಆಗೋ ಕಾಲ ಬಂದಿತ್ತು ಅಂದ್ರೆ ತನ್ನ ಕರ್ಮವಶಾತ್ ಈ ಜಾಗದಲ್ಲಿ ಬಂದಿರತ್ತೆ. ನಾವು ಭಾಗವತ ಪಾಠ ಮಾಡುವಾಗ ಕುತ್ಕೊಂಡು ಒಂದು ಶ್ಲೋಕ ಕೇಳಿದ್ರು ಸಾಕದು, ಆ ಪ್ರೇತ ತಕ್ಷಣದಲ್ಲಿ ಅದಕ್ಕೆ ಪ್ರೇತತ್ವ ನಿವೃತ್ತಿ ಆಗ್ಬಿಡತ್ತೆ. ಮಕ್ಕಳು ಎಷ್ಟೋ ವರ್ಷಗಳಿಂದ ಮಾಡದೆ ಪ್ರೇತ ಆಗಿ ಅಲಿತಾ ಇರುವಂತ ಜೀವ ಒಂದು ಶ್ಲೋಕ ಭಾಗವತ ಕೇಳಿದ್ರು ಸಾಕು, ಪ್ರೇತತ್ವ ನಿವೃತ್ತಿ ಆಗ್ಬಿಡತ್ತೆ. ಇದೇ ನಾವು ಭಾವದ ತಾತ್ಪರ್ಯಲ್ಲಿ ಕೂಡ ನೋಡಿರ್ಲಿಲ್ಲ. ನಾವು ಭಾವದ ತಾತ್ಪರ್ಯ ಅದು ಏನೋ ಮೊದಲಲ್ಲಿ ನಾವು ಮಹಿಮೆಯಲ್ಲಿ ಇದೇ ತರ ರೈಟ್. ಹೌದು. ಅವನ ಯಾರು ಗೋಕರ್ಣ ಕರೆಕ್ಟ್. ಆಚಾರ್ಯ, ಈಗ ಒಂದು ರಾಜ ಒಳ್ಳೇದು ಮಾಡಿದ್ರೆ ನಾವು ಹೊಗಳ್ತೇವಲ್ಲ, ಹೌದು. ಕೆಟ್ಟದ್ದು ಮಾಡಿದ್ರೆ ನಾವು ಬೈತೇವೆ. ಬೈಬಾರ್ದು ಅಂತ ಹೇಳ್ತದೆ ಶಾಸ್ತ್ರ. ಏನಾಚಾರ ಅನ್ಯಾಯ ಮಾಡ್ತಾರೆ ನಾವು ಬಾಯಿ ಮುಚ್ಚಿದ್ರೆ. ಈಗ ರಾಜ ಜವಾಬ್ದಾರಿಯಲ್ಲಿ ಧರ್ಮದಿಂದ ರಾಜ್ಯಭಾರ ಮಾಡುವಾಗ ಒಂದು ವೇಳೆ ಅವನು ತಿಳಿದು ತಪ್ಪು ಮಾಡಬಾರದು, ತಿಳಿಯದೆ ತಪ್ಪುಗಳಾಗಿರತ್ತೆ, ಆದಾಗ ನಾವು ಮಾರ್ಗದರ್ಶನ ಮಾಡಬಹುದು ಅಂತಿದೆ. ಬ್ರಾಹ್ಮಣರು, ತಿಳಿದವರು, ಹಿರಿಯರು, ಋಷಿಮುನಿಗಳು ಮಾರ್ಗದರ್ಶನ ಮಾಡ್ಬೇಕಂತೆ. ಅದನ್ನ ಅವನು ಕೇಳಬೇಕು, ವಿನಯ ಪೂರ್ವಕವಾಗಿ ಅವನು ಕೇಳಿಸ್ಕೊಳ್ಬೇಕು. ನನ್ನಿಂದ ಏನ್ ತಪ್ಪಾಗಿದೆ ಅವನು ಕೇಳಬೇಕು, ನಾವು ಅವರಿಗೆ ಮಾರ್ಗದರ್ಶನ ಮಾಡಬಹುದು. ಬ್ರಾಹ್ಮಣರು ಯಾವಾಗ್ಲೂ, ಅದಕ್ಕೆ ಬ್ರಹ್ಮಣ್ಯ ಅಂತ ಹೇಳೋದು. ಬ್ರಾಹ್ಮಣರು ಯಾವಾಗ್ಲೂ ಎಲ್ಲ ತಿಳಿದೇ ಮಾಡ್ತಾರೆ ಈಗ ಎಲ್ಲ ರಾಜರು. ಬ್ರಾಹ್ಮಣರು ಹೇಳಿದ್ದನ್ನ ಕೇಳಲಿಲ್ಲ ಅಂತ ಆದ್ರೆ ಒಂದ್ ವೇಳೆ ರಾಜರು, ಆವಾಗ ಅವರಿಗೆ ಶಾಪ ಕೊಡೋ ಅಧಿಕಾರ ಬ್ರಾಹ್ಮಣರಿಗಿದೆ. ಅವರು ಮಾಡಿದ ಅನ್ಯಾಯವೇ ಬ್ರಾಹ್ಮಣರಿಗೆ ಮತ್ತೆ ಅಂತ ಹೇಳಿದ್ರು. ಅದೇ ಈಗಿನ ಕಾಲ ಪೂರ್ತಿ ಉಲ್ಟಾ ಆಗಿದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಕಾಲದ ರಾಜನೇ ಇಲ್ಲ ಅಲ್ವಾ ಇದು. ಅವ್ರನ್ನ ಬೈದ್ರೆ ಏನ್ ದೋಷ ಇಲ್ಲ ಅಂತ ನಾನು ಹೇಳಿದೆ. ಏನಾಚಾರ ಅವ್ರನ್ನ ಈಗ ಬೈದ್ರೆ ಸಹ ಏನು ದೋಷ ಇಲ್ಲ ಅದಲ್ಲಿ ಅಂತ. ನಾವು ಬೈದ್ರೆ ದೋಷ ಏನಿಲ್ಲ ಇವಾಗ, ಯಾಕೆಂದ್ರೆ ನಮ್ಮ